ಓಡಿಸ್ಕೊಳ್ಳೋ ಏನು ಸಾಕು ಗುರು. ಇವತ್ತು ನಮ್ಮಲ್ಲೇ ಚಿಂದಿ ಗೇಮ್ ಮಾಡ್ದಂಗೆ ಸೇಮ್ ಮಜಾ ಗೇಮ್ ಮಾಡ್ದಂಗೆ ಇದೆ. ಆದರೆ ಹಿಂಗೆ ಒದೆಯೋದೊಂದಿಲ್ಲ. ಹಿಂಗೆ ಒದೆಯೋದೊಂದು ಇದ್ದಿದ್ರೆ ಮಜಾ ಇರೋದು. ರೈಡ್ ಪ್ಲ್ಯಾನಿಂಗ್ ಯಾವಾಗ ಮಾಡ್ತಾರಪ್ಪ ನಿಮ್ಮ ಪ್ರಕಾರ? 1 ಡೇ ಬಿಫೋರ್, 2 ಡೇಸ್ ಬಿಫೋರ್. ನಮ್ಮ ರೈಡ್ ಪ್ಲ್ಯಾನ್ ಹೆಂಗೆ ಅಂದರೆ, ಬೆಳಗ್ಗೆ ಮಲಗಿದ್ದೀನಿ ಬ್ರೋ ಹೋಗೋಣ ಅಂದರೆ ಹೋಗೋಣ ಅಷ್ಟೇ. ಎಷ್ಟಂದರೆ 5 ಗಂಟೆ 20 ನಿಮಿಷ ಕಾಲ್ ಮಾಡಿಬಿಟ್ಟು ಬ್ರೋ ಹಿಂಗೆ ಹೋಗೋಣ ಅಂದರೆ ಹೋಗೋಣ, ಮುಗೈತೆ ನಡ್ರಿ ಎಲ್ಲರೂ. ಒಬ್ರು ಅಲ್ಲಿ ಒಬ್ರು ಇಲ್ಲಿ. ಇವನ್ನ 5 ಗಂಟೆ 20 ನಿಮಿಷಕ್ಕೆ ಇವ್ನು ಕಾಲ್ ಮಾಡಿಬಿಟ್ಟು ಸೀದಾ 5:50 ಇಂದಿರಾನಗರ್ ಬರಬೇಕು. ಸೊ ಈ ವಿಲ್ ಬಿ ದೇರ್ ಓನ್ಲಿ. ನಮ್ಮವರೆಲ್ಲ ಹೆಂಗಂದರೆ ಬಾ ಅಂದರೆ ಬಂದ್ಬಿಡ್ತಾರೆ ಅವರೆಲ್ಲ. ಎಲ್ಲರೂ ಒಂದು ರೌಂಡ್ ಎದ್ದಿರ್ತಾರೆ. ಎದ್ದಿದ್ರೆ ಮಾತ್ರ ಬಂದೇ ಬರ್ತಾರೆ. ಕಾಲ್ ಪಿಕ್ ಮಾಡಿದ್ರೆ ಸಾಕು. ನೋಡಿ ನಮ್ದೊಂದು ಗಾಡಿ ನಿಂತಿದೆ ಇಲ್ಲೇ. ಗುಡ್ ಮಾರ್ನಿಂಗ್ ಸರ್. ಮನುಷ್ಯ ಆದ್ಮೇಲೆ ಶಿಸ್ತಿರ್ಬೇಕು. ಶಿಸ್ತೆ ಅಲ್ಲ, ಇಲ್ಲ ನೀವು 5:47 ಬನ್ನಿ ಅಂದ್ರಲ್ಲ, ನಾನು ಆಚರಣೆ ನಿಂತಿದ್ದಿಬ್ರು. ನೀವು ನಿಮ್ಮ ಕಾಲ್ಗೋಸ್ಕರ ನಿಂತಿರೋದು. ಸೈಡ್ಗೆ ಹಾಕೊಳ್ಳಿ ಬ್ರೋ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಇರ್ತಾನೆ, ಟೆನ್ಷನ್ ಬೇಡ. ಅಲ್ಲಿಂದ ಎತ್ಕೊಂಡು ಹೋಗೋಣ ಅವನ್ನ. ಆರಾಮ ಏನ್ ಸಮಾಚಾರ? ಗುರು ನೀನು ಬೇರ್ಸೋಕೋಬಾ ಗುರು. ಹೇಳಿದೀವಿ. ನಾನೇ ಒಂದು 20 ಸರ್ತಿ ಹೇಳಿರ್ಬೇಕು ಅವನಿಗೆ, ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ಗೇರ್ ತಗೊಳ್ಳೋ ಅಂತ. ಅದರಲ್ಲಿ ಇನ್ನೊಂದು ಮಜಾ ಏನು ಗೊತ್ತಾ? ಎಷ್ಟು ತಂಡ ಎಷ್ಟು ಮಾಡಿ 21. ಎಷ್ಟಿರ್ಬೋದು ಅವ್ನ ಏಜು? ನನಗೇನೋ 21-22 ಅನ್ಸುತ್ತೆ. 19 ಅನ್ಸುತ್ತೆ ಮೇ ಬಿ. 19 ನಾನು ಹೀಗೆ ಕುಣಿತಾ ಇದ್ದೆ. ಹೆಲ್ಮೆಟ್ ಹಾಕಿದ್ರೆ ನಾವು ಅವಾಗ ಸಡಿಗಲ್ ತರ ಅಂತ ಗೊತ್ತಾಯ್ತಾ ಇದೆ. ಇಲ್ಲ ಸೆಕ್ಯೂರಿಟಿ ಬರುತ್ತೆ, ಸ್ವಲ್ಪ ಏಜ್ ಆಗಬೇಕಷ್ಟೇ. ಬ್ರೋ ಇದು ರಿಮೂವೇಬಲ್ ಹೋಗುರು ಅಂತ ಬೇಗ ಅಂತ ಅಂದೆ ಅಷ್ಟೇ. ನಾವು ಬೇಗನೆ ಬಂದಿದ್ದು. ಬೇಗ 6:30 ಆಗೈತೆ. ನಾವಲ್ಲ, ನೀವು ಬರೋದು ಲೇಟ್ ಆಯ್ತು. ಕೇಳಿಬೇಕಿದ್ರೆ ಬಿದ್ದೋಯ್ತಾ? ಯಾವುದು? ಫ್ರಂಟಾ? ಹೋಗ್ಲಿ ಬಿಡು, ಕೇಳಲ್ಲ. ಇವ್ರು ಇದಾರಲ್ಲ ಪೊಲೀಸ್ ಹಿಡಿದ್ರೆ ಸರ್ ಹಿಂದೆ DC ಬರ್ತಾ ಇದಾರೆ ಇರಿ ಸರ್ ಅನ್ನೋದು. ಹೌದು, ಅದೇ ನಿಮಗೆ ಬಿಡ್ತಾನ ಬಿಡ್ತಾನ. ಫಸ್ಟ್ ಹೊಸಕೋಟೆ. ಇಲ್ಲ, ನಾನು ಪೆಟ್ರೋಲ್ ಹಾಕ್ಬೇಕು ಆ್ಯಕ್ಚುಲಿ. ನಾನು ಏನು ಹಾಕ್ಸಿಲ್ಲ. ನೀವು ಹಾಕ್ಸ್ಬೇಕಾ? ನಡ್ರಿ ಹಂಗಾದ್ರೆ ಫ್ಯೂಲ್ ಪಂಪ್ಗೆ ಹೋಗೋಣ ಫಸ್ಟು. ಹೆಂಗೆ ನಮ್ದು 5 ಗಂಟೆ 20 ನಿಮಿಷದ್ದು. ನಮ್ಮ ಟೀಮ್ ಒಂದು ಸ್ವಲ್ಪ ಚಿಕ್ಕದೆ, ಬಟ್ ಪ್ರೀಮಿಯಮ್ ಆಗಿರೋರೆಲ್ಲ ನಮ್ಮ ಜೊತೆ ಇದ್ದಾರೆ. ಸ್ವಲ್ಪ ಗಾಡಿ ಇಂಜಿನ್ ಬಿಸಿ ಮಾಡಬೇಕು. ಇಲ್ಲ ಹೆಂಗಾಗಿದೆ ಅಂದರೆ ಬೀಜ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಪ್ಯಾಂಟ್ಗೆ. ಸ್ವಲ್ಪ ಅವನ್ನ ಬಿಸಿ ಮಾಡಿಬಿಟ್ಟು ಗಳಗಳ ಅನ್ನಿಸಿ ಸ್ವಲ್ಪ ಫ್ರೈ ಮಾಡಿಸಿದ್ರೆ ಬಾಡಿ ಫುಲ್ಲು ಜಾಕಿ ಥರ ಇರುತ್ತೆ. ಜಾಕಿ ಥರ. ಬೇಗ ಬಾರು. ಆ ಗಾಡಿ ಲುಕ್ಕೇ ಒಂಥರ ಗುರು, ಭುಜ ಓಡಿಸ್ಬೇಕಂದ್ರೆ. ಏನು ಸೀದಾ ಹೊಸಕೋಟೆ ಟೋಲೆ ಸ್ಟಾಪು. ಈ ಗಾಡಿಗೆ ಒಂದು ಸ್ವಲ್ಪ ಅಂದರೆ ರೋಡ್ ಹೆಂಗೆ ಇದ್ರೂ ನಡೆಯುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಅದು ಟಾರ್ ರೋಡ್ ಆಗಿರಬೇಕು. ಇನ್ನೊಂದು ಏನಂದರೆ ಜಾಸ್ತಿ ಹಿಂಗೆ ಹೈಟಿಗೆ ಹಂಪ್ ಇರಬಾರ್ದು ಅಷ್ಟೇ.
ಅದು ಬಿಟ್ಟರೆ ಇನ್ನು ಬೆಣ್ಣೆ ಥರ ಸಸ್ಪೆನ್ಷನ್ ಮಾತ್ರ. ಬೆಣ್ಣೆನ ನಿಮ್ಗೆ ಅಷ್ಟು ಸ್ಮೂತಾಗಿ ಹಿಂಗೆ ಬೆರಳಲ್ಲಿ ಹಾಕಿದ ತಕ್ಷಣವೇ ಬರಲ್ಲ, ಬಟ್ ಅಷ್ಟು ನೀಟಾಗಿದೆ. ಅದಕ್ಕೂ ಇದಕ್ಕೆ ಏನಂದರೆ ಸೈಜ್ ಪ್ರಕಾರ ಎರಡು ಸೂಪರ್ ಬೈಕ್ಸ್ ಅನ್ನೋದು, ಬಟ್ ಅದು ನಿಜವಾದ ಸೂಪರ್ ಬೈಕು. ಈ ಸೂಪರ್ ಬೈಕ್ ಥರ ಇರೋದು, ಇದು ಮಿನಿ ಸೂಪರ್ ಬೈಕು ಎಪ್ರಿಲಿಯಾ. ಯಾಕಂದರೆ ಸ್ಪೋರ್ಟ್ಸ್ ಸೀರೀಸಲ್ಲೇ ಕೌಂಟ್ ಆಗೋದು ಅದು ಆ್ಯಕ್ಚುಲಿ. ಹೋಗೋದು, ರೂಟ್ ತಪ್ಪೋದು, ಮತ್ತೆ ವಾಪಸ್ ಬರೋದು. ಅಯ್ಯೋ ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ಆವಾಗ ನಾವೆಲ್ಲ ಯೂನೇಜ್ ಇರೋವಾಗ ಏನಾಗಿದೆ ಗೊತ್ತಾ, ರೋಡ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು 30 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಅವನ್ ಯಾರೋ ಸಿಗ್ತಾನೆ ಇಲ್ವಲ್ಲ, ಇಷ್ಟು ದೂರ ಹೋಯ್ತಾ ಇದ್ರು ನೀವು ಅಂತ ಅನ್ಸ್ತು. ಅಲ್ಲಿ ನಿಲ್ಸ್ಬಿಟ್ಟು ಕೇಳಿದ್ವಿ, ಇದು 30 ಕಿಲೋಮೀಟರ್ ಮುಂದೆ ಈ ಕಡೆ ರೋಡ್ ಚೆನ್ನಾಗಿದೆ ಅಂತ ಬಂದ್ಬಿಟ್ಟಿದ್ದೀರಾ, ಉಲ್ಟಾ ಹೋಗ್ರಿ 30 ಕಿಲೋಮೀಟರ್ ಅಂತ. ಹೌದಾ? ತಿರ್ಗಾ ಉಲ್ಟಾ ಹೋಗಿ ನಮ್ದು ಗೋವಾಗೆ ಹೋದಾಗ ಆಗಿತ್ತದು. ಆ್ಯಕ್ಚುಲಿ ಏನಾಗಿದೆ, GPS ಆಫ್ ಆಗಿದೆ, ಇವ್ರು ನೋಡಿಲ್ಲ, ಹಂಗೆ ರನ್ ಆಗ್ತಾ ಇದೆ ಅಂತ ಒಂದು ಹೋಗ್ಬಿಟ್ಟು, ಅದು ಒಳ್ಳೆ ಹಾಂಟೆಡ್ ಪ್ಲೇಸ್ ಥರ ಊರಿದೆ. ಆ ಊರು ಒಳಗಡೆ ಹೋಗಿ ಮಧ್ಯ ನಿಂತ್ಕೊಂತು, ಗಾಡಿ ರಿವರ್ಸ್ ತೆಗಿಯೋಕ್ಕೂ ಜಾಗ ಇಲ್ಲ, ಅಲ್ಲಿ ಸ್ಟ್ರೇಟ್ ಹೋಗಿದೆ ಅಷ್ಟೇ. ಗೋವಾನೇ ಬಟ್ ಅದು, ಬಟ್ ಗೋವಾ ಅಲ್ಲ. ಡೌನ್ ಆಗ್ತಂಗಿದೆ ಬೆಳಿಗ್ಗೆ ಹೊತ್ತು. ನಂದ ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ಬ್ರೋ ಆ್ಯಕ್ಷನ್ 3ನಾ 4 ಅದು 5 ಪ್ರೋನಾ? ಇಲ್ಲ ಕೇಳ ತಗೊಂಡೋಗಿದೆ, ಇದು ಟಾಪ್ ಎಂಡ್. ಇವಾಗ ಯಾಕೆ 6 ಏನೋ ಬಂದಿದೆ, ಇದು 4 ಅನ್ಸುತ್ತೆ. ವಿಡಿಯೋ ಮಾಡ್ಕೊತವ್ರೆ. ಹಾಂ, ಅಂಥದ್ದು ಯಾವ್ದು ನಿಂತಿದೆ ಅಲ್ಲಿ? ಅಂಥದ್ದು ಯಾವುದೋ ನಿಂತ ಇಲ್ಲ ಅಲ್ಲಿ. ಅವ್ರವ್ರದ್ದೇ ಮಾಡ್ಕೊತಿರ್ಬೇಕು ಬ್ರೋ. ಹಾಂ, ಅವ್ರವ್ರದ್ದೇ ಗ್ರೂಪ್ ಅನ್ಸುತ್ತೆ ಅದು. ಏಯ್, ಅದೆಲ್ಲ ದೊಡ್ಡ ರೋದ್ನೆ, ನಿಂಗೆ ಗೊತ್ತಿಲ್ಲ ಅದು. ಗ್ರೂಪಲ್ಲಿ ಹೋದ್ರೆ ಒಂಥರ ಹಿಂಸೆ. ನಿಂತಾಗಷ್ಟ ಮಜಾ ಅದು. ಅಲ್ಲ, ಇನ್ನೊಂದು ಏನಂದ್ರೆ ಹಾಂ, ಗ್ರೂಪ್ ರೈಡ್ ಏನೋ ಇಷ್ಟ ಆಗಲ್ಲ ಅಂತ. ಜಿಗಿ ಹೌದು, ಅದೆಲ್ಲ ಆಗಲ್ಲ. ನಾವೇನೇ ಇದ್ರು ಹಿಂಗೆ 3 ಜನ. ಆಮೇಲೆ ಇನ್ನೊಂದು ಹಾಂ, ಒಬ್ಬ ಹೋದ ಅಂತ ಇನ್ನೊಬ್ಬ ಹಾಂ, ಹೋದ ಅಂತ ಇನ್ನೊಬ್ಬ ಕೆಳಗಡೆ ಇದೆ, ನನ್ನ ಗಡಿಗಿಂತ ಕೆಳಗಡೆ ಇದೆ ಇದು. ಯಾವುದು? ಟಿಪ್ಪಿಂಗ್ ಪೋಸ್ಟ್ ಲಾಂಗ್ ಇದೆ ಅಲ್ಲ, ಇದೆ, ಆದ್ರೆ ಹಂಗಲ್ಲ. ಬೆನ್ನು ಬಂದೇ ನಿಂದು ಸೀಟ್ ಇಲ್ಲಿ, ಇದಿಲ್ಲಿ ಗಾಡಿಗಳು ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ನೋಡು, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಏಜ್ ಇದೆ, ಇದನ್ನ ಬಿಟ್ಟು ದೊಡ್ಡದೊಂದು ಅಡ್ವೆಂಚರ್ ತೊಗೊಂಡು ಸುತ್ತೋಕೆ ಹೋಗು ಊರನ್ನ. ನನಗೆ ಈಗಲೇ ಸೊಂಟ ನೋವು ಚಿಕನ್ ಬಂದಿದೆ. ಈ ನಡುವೆ ಏನು ಅನ್ಕೊಂತೀನಿ ಗೊತ್ತಾ, KTM 390 ಅಡ್ವೆಂಚರು ಅದು ಇದು ತಗೊಂಡು ಸೀದಾ ಇನ್ಮೇಲೆ ಎಲ್ಲಾದ್ರೂ ಇದಕ್ಕೆ ಹೋಗ್ಬಿಡೋಣಪ್ಪ ಆರಾಮಾಗಿ. ನಾನು ತಗೊಂಡ್ಬಿಡು. ಹೌದು, ಬರ ಮಾಜೋಳಿ ಪೊಲೀಸ್ ಸ್ಟೇಷನ್ ಅದು ಹೋಗ್ಬಿಟ್ಟು ಯಾವ್ದು ಗುರು ಪಾಣಿಗೆಲ್ಲ ಹೆಂಗೆ ಇದು? ವೀಟ್ ಅನ್ಸುತ್ತೆ ಮೇ ಬಿ. ರೋಡ್ಸ್ಗಳು ಏನ್ ಸಾಕು ಗುರು ಇವತ್ತು ನಮ್ಮಲ್ಲೇ ಚಿಂದಿ
ಗೇಮ್ ಆಡ್ದಂಗೆ ಸೇಮ್ ಮಜಾ ಗೇಮ್ ಆಡ್ದಂಗೆ ಇದೆ. ಆದರೆ ಹಿಂಗೆ ಒದೆಯೋದೊಂದಿಲ್ಲ. ಹಿಂಗೆ ಒದೆಯೋದೊಂದು ಇದ್ದಿದ್ರೆ ಮಜಾ ಇರೋದು. ಬಾ 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 ಎಲ್ಲ ಇಲ್ಲೇ ಇವೆ. ಯಾವ್ದಾವ್ದ್ಲಿ ಅಪ್ಪ ಇದು ಎಕ್ಸಾಸ್ಟೇ ಹೊಸ ಹೊಸ ಥರ ಇದಾವಲ್ಲ ಇಲ್ಲಿ. ಎಲ್ಲ ಸೂಪರ್ ಬೈಕ್ಸೇ. ನಾವು ಮಾತ್ರ ಚಿಕ್ಕವರು. ನಮ್ದು ಎಲ್ಲಿದೆ ಭುಜ ಇಲ್ಲಿ. ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಆಯ್ತು ಡುಕಾಟಿದು. ಮೇ ಬಿ ಹಂಗೆ ಅನ್ಸುತ್ತೆ. ನಾವು ಮೊದಲು ಸೈಡ್ಗೆ ಹೋಗ್ಬೇಕು ಗುರು, ಏನಾದರೂ ಆಗಲಿ. ಯಾವುದು ಇಲ್ಲ ತಾನೇ. ಫಾಗಿ ಫುಲ್ ಫಾಗಿ. ಈ ಥರ ನಮ್ಮದು ಒಂದು ಗ್ಯಾಂಗ್ ಆಗಬೇಕು. ನಮ್ಮ ಗ್ಯಾಂಗಲ್ಲೂ ಇದ್ದಾವೆ, ನಾವು ಸಿಗೋಲ್ಲ. ನಮ್ಮ ಕಡೆ ಇರೋ ಸೂಪರ್ ಸ್ಪ್ಲೆಂಡರ್ ಏನಾದರೂ ತೆಗೆದುಬಿಟ್ರೆ, ನಾನು ಇದುವರೆಗೂ ಹೇಳ್ತೀನಿ ಒಂದಂತೂ ನಿಜ. ನಾನು ಹೇಳ್ಬೋದು ಏನಂದರೆ ಸುಜುಕಿದವ್ರಿಗೆ ಇದುವರೆಗೂ ಹೇಳ್ತೀನಿ, ಬೇಕಿದ್ರೆ ಆ ಕಟಾನ ಸೇಲ್ ಆಗಿಲ್ಲ ತಾನೆ, ಬೇಕಿದ್ರೆ ಸೂಪರ್ ಸ್ಪ್ಲೆಂಡರ್ ಅಂತ ಮಾಡಿಕೊಳ್ಳಿ ಅವರು. ಅದರ ಹೆಸರು ಕಟಾನ ತೆಗೆದುಬಿಟ್ಟು ಸೂಪರ್ ಸ್ಪ್ಲೆಂಡರ್ ಮಾಡಿದ್ರೆ ಸಾಕು. ಬಾ 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 ಏತ್ಕೊಂಡು ಅದಕ್ಕೆ ಹೇಳೋದು, ಏನೇ ಎಷ್ಟೇ ರೇಸ್ ಸ್ಪೋರ್ಟ್ ತೊಗೊಂಡ್ರು ಲುಕ್ಗೆ ಪ್ಲಸ್ ತುಂಬ ದೂರ ಹೋಗೋಕ್ಕಾಗಲ್ಲ. ಸ್ಟೈಲಿಗೆ ಮಾತ್ರ ಅದನ್ನು ತೊಗೊಳೋದಾಗುತ್ತೆ. ಬಟ್ ಯಾವಾಗ ನಮಗೆ ಒಂದು ಒಳ್ಳೆ ರೈಡ್ ಫೀಲು ಎಲ್ಲ ಕೊಡ್ಬೇಕು ಅನ್ಸುತ್ತಲ್ಲ, ಆವಾಗ ನಾವು ವಿ ಶುಡ್ ಮೂವ್ ಟು ದಿ ಅಡ್ವೆಂಚರ್ಸ್. ಸೂಪರ್ ಸ್ಪೋರ್ಟ್ ಅಡ್ವೆಂಚರ್, ನಾರ್ಮಲ್ ಅಲ್ಲ, ಸೂಪರ್ ಸ್ಪೋರ್ಟೇ. ಎಲ್ಲಿ ನಮ್ಮವ್ರು ಕಾಣಿಸ್ತಾನೆ ಇಲ್ಲ. ಏನಾದರೂ ಆಯ್ತಾ ಹೆಂಗೆ? ಮುಂದೆ ಬಾರಲೇ ಅಪ್ಪ, ಒಂದು ಮುಂದೆ ಬಾ, ಒಂದು ಮುಂದೆ ಇರು. ಯಾವತ್ತು ಸೈಡ್ ಬೈ ಸೈಡ್ ಇರಬೇಡ್ರಿ, ಯಾಕಂದರೆ ಕೆಲವರು ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ಫುಲ್ ಫಾಗ್. ನನಗೆ ಆಶ್ಚರ್ಯ ಆಗ್ತೈತೆ ಇದು ರೋಡು. ಏನು ಕಾಣಿಸ್ತಾ ಇಲ್ಲ, ಅದಕ್ಕೆ ಮೇಲೆ ಮಾಡಿ. ಅಲ್ಲ, ಅದ್ರಲ್ಲಿ ಬೇರೆ ಒಂದು ಬ್ಲೂ ಕಲರ್ ವೈಸರ್, ಒಂದು ಬ್ಲೂ ಕಾಣಿಸ್ತಾನೆ ಇಲ್ಲ ಬ್ರೋ. ಮುಂದೆ ಇರೋದು ಏನು ಲಿಟ್ರಲಿ. ಏನ್ ಗುರು, ಹಿಂದೆ ಗಡಿಗೆ ಎಲ್ಲ ಇಟ್ಟಿದ್ದಾರೆ ಗಾಡಿ ಮೇಲೆ.
ಬನ್ನಿ. ನಿಜ ಹೇಳ್ತೀನಿ, ಝೋನ್ ಟೆಸ್ಟು ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಗುರು. ಯಾಕಂದರೆ ಝೋನ್ ಟೆಸ್ಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೋಟರ್ ಸೈಕಲ್ ಫಾರ್ ಬ್ಯಾಲೆನ್ಸಿಂಗ್. ಇಂಬ್ಯಾಲೆನ್ಸ್ ಆಗಲ್ಲ. ಒನ್ 1.4 ಕಿಲೋಮೀಟರ್ ಇಲ್ಲ ಅದು ಕಾಫಿ ಡೇ. ಮೇ ಬಿ ಕೋಲಾರ ಬಂತಿದ್ದು. ಕೋಲಾರ ಅನ್ಸುತ್ತೆ ಇದು. ನೀವು ಸ್ವಲ್ಪ ಹೋಗಿರಿ, ನಾನು ಅವನ್ನ ಕರ್ಕೊಂಬರ್ತೀನಿ. ಕಾಫಿ ಡೇ ಇದೆ, ಬಾ ಇಲ್ಲೇ ಬರ್ತಾನೆ ಅವನು. ಒಳ್ಳೆ ಮಜಾ ಬ್ರೋ ಇವತ್ತು. ಕೋಲಾರ ಈ ರೇಂಜಿಗಿದೆ ಅಂತ ಅನ್ಕೊಂಡೇ ಇರಲಿ. ಹಾಂ, ಅಂದರೆ ವೆದರು ಸಕ್ಕತ್ತಾಗಿದೆ.